ಎಮೋಷನ್ ಕರಳಿನ ಕೂಗು, ಆ್ಯಕ್ಷನ್ ಜಿದ್ದು, ಇದು ಎರಡೂ ತಗೊಂಡಿರೋದು. ಶ್ರುತಿಯಮ್ಮ ಅಂತೂ ಎಕ್ಸ್ಟ್ರಾರ್ಡಿನರಿ. ಆಲ್ಮೋಸ್ಟ್ 800-900 ಥಿಯೇಟ್ರ್ಗಳಿತ್ತು, ಜನ ಥಿಯೇಟ್ರಿಗೆ ಬರ್ತಿದ್ರು. ಆಫ್ಟರ್ ಕೋವಿಡ್ ಇದೇನಾಗೋಯ್ತು ಅಂದರೆ OTT ಎಲ್ಲ ಸೆಟ್ ಆಗ್ಬಿಟ್ರಲ್ಲ, ಮನೆಯಿಂದ ಹೊರಗಡೆ ಒಂದು ಬರೋ ಇದೇ ಹೊಟ್ಟೋಯ್ತು, ಟಿ ವಿ ಆಯಿತು, ಎಲ್ಲನೂ ಅದಾದಮೇಲೆ ಸೆನ್ಸರ್ ಆಗ್ಬಿಡುತ್ತಲ್ಲ ಅಂತ. ಇಲ್ಲ ನೋಡೋಣ ಬಿಡಿ, ಯಾಕಂದರೆ ರಾಕ್ಷಸ ರೂಪ ಅದನ್ನ ತೋರಿಸ್ಬೇಕು, ಅವತಾರ ಹಂಗೆ ಬರ್ತಿದೆ ಅಂದರೆ ಹಂಗೆ ತೋರಿಸ್ಬೇಕು ಅಂತೇಳಿ ಮಾಡ್ತೀನಿ. ಅಂದರೆ ಡೈರೆಕ್ಟ್ರು ಸರ್ ಈ ಫಿಲಮಲ್ಲಿ ಎಲ್ಲ ಕ್ಯಾರೆಕ್ಟರ್ನು ಹೊಸ್ದಾಗಿ ನೋಡಿದ್ದಾರೆ. ಅಂದರೆ ಎಲ್ಲ ಪಾತ್ರಧಾರಿಗಳನ್ನು, ಕಿಟ್ಟಿಯವರಾಗಿರ್ಬೋದು, ಶ್ರುತಿಯವರಾಗಿರ್ಬೋದು, ಸುದ್ದಿ ಆಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅಂದರೆ ಕಂಪ್ಲೀಟ್ಲಿ ಅಂದರೆ ಇವರೆಲ್ಲ ಇರೋರ್ನೇ ಯಾವತ್ತೂ ಮಾಡಿಸದೇ ಇರೋದನ್ನ ಅವ್ರ ಕೈಲಿ ಮಾಡಿಸುವಂಥ ಸಾಹಸ ಮಾಡಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ನೀವು ನಿಮ್ಮ ಪರ್ಸೆಪ್ಷನಲ್ಲಿ ಹೆಂಗೆ ಅದು ಆಯಿತು ಅಂತ? ಮೇನಾಗಿ ಅದೇ ಡೈರೆಕ್ಟ್ರು ಆ ಫ್ರೀ ಹ್ಯಾಂಡ್ ಕೊಡ್ತಾರೆ ಗೊತ್ತಾ, ಅದೊಂದು ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಒಬ್ಬೊಬ್ರು ಕ್ಯಾರೆಕ್ಟರ್ ಹಿಂಗೆ ಬರಬೇಕು ಅಂತೇಳಿ. ಆಮೇಲೆ ಕಿಟ್ಟಪ್ಪನೂ ನಂಗೆ ತುಂಬ ಪ್ಲಸ್. ಅವರು ಪಾಪ ಅವರು ಹೀರೋ ಆದ್ರೂ ಅವರು ಇನ್ನೊಂದಿಷ್ಟು ಸಿನಿಮಾಗಳು ಹೀರೋ ಆದ್ರೂ ಇಲ್ಲಿ ಬಂದು ನೆಗೆಟಿವ್ ಮಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರೈಸೇಷನ್ ಹಂಗಿತ್ತು ಅಂತೇಳಿ. ಬಟ್ ಫಸ್ಟು ಗೆಟಪ್ ಬೇರೆ ಥರ ಬಂದ್ಬಿಡ್ತಾರೆ. ನಾನು ಒಂಚೂರು ನೆಕ್ಸ್ಟ್ ಡೇ ನಾನಿರಲ್ಲ, ನೆಕ್ಸ್ಟ್ ಡೇ ತೊಗೊಂಬಂದು ಲ್ಯಾಪ್ಟಾಪಲ್ಲಿ ತೋರಿಸ್ತಾರೆ ಡೈರೆಕ್ಟ್ರು. ಚಾನ್ಸೇ ಇಲ್ಲ ಡೈರೆಕ್ಟರ್, ಬೇಡ ದಯವಿಟ್ಟು ಚೇಂಜ್ ಮಾಡಿಬಿಡಿ, ಗೆಟಪ್ ಚೇಂಜ್ ಮಾಡಿ, ಇದು ನಮ್ಮ ಸಿನಿಮಾ ಅವ್ರು ಮಾತ್ರ ಸಪ್ರೇಟಾಗಿ ಕಾಣಿಸ್ತಿದ್ದಾರೆ ಅಂಥೇಳಿ. ಮತ್ತು ಡೈರೆಕ್ಟರೆಲ್ಲ ಡಿಸ್ಕಸ್ ಮಾಡಿ ಒಂದಿಷ್ಟು ರೀಶೂಟ್ ಆಗುತ್ತೆ. ಆಗ ಅವರು ಒಂದು ಆ ಚುಟ್ಟ ಸೇದ್ಕೊಂಡು ಹಿಂಗೆ ನೋಡ್ತಿರ್ತಾರಲ್ಲ, ಆ ಥರದ್ದು ಗೆಟಪ್ ಬರ್ತಾರೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಇಂಪಾರ್ಟೆಂಟು. ಒಂದು ಸಿನಿಮಾ ಇವತ್ತು ರೀಚ್ ಆಗಬೇಕು, ಕನೆಕ್ಟ್ ಆಗಬೇಕು ಅಂದರೆ ಕ್ಯಾರೆಕ್ಟರೈಸೇಷನ್ ಭಾಳ ಇಂಪಾರ್ಟೆಂಟು. ಮೊನ್ನೆ ಒಂದು ಶೋಗೆ ಹೋಗಿದ್ವಿ, ಅವಾಗ ರವಿ ಸರ್ ಹೇಳ್ತಾರೆ, ರವಿಚಂದ್ರನ್ ಸರ್, ಡೈರೆಕ್ಟರ್ ನೀವು ಕತೆನೇ ತುಂಬ ಚೆನ್ನಾಗಿ ಬರ್ಕೊಂಡಿದ್ದೀರಾ, ಒಬ್ಬ ಹೀರೋ ಕ್ಯಾರೆಕ್ಟರೈಸೇಷನ್ನೇ ಬರ್ಕೊಂಡಾಗ ಅದ್ರ ಸುತ್ತನೇ ಬರಿಬೇಕು ನಾವು. ಕ್ಯಾರೆಕ್ಟರೈಸೇಷನ್ ಬೇರೆ 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 ಬೇರೆನೇ ಬರೆಯೋಕ್ಕೆ ಸಾಧ್ಯ. ಈಗ ಬರೀ ಹೀರೋ ಹ್ಯಾಂಗ್ ಮ್ಯಾನ್ ಅಂತ ಹಾಕಿ ನೀವು ಸಿಟಿ ಕತೆ ಮಾಡೋಕ್ಕಾಗಲ್ವಲ್ಲ, ಎಲ್ಲಿಂದನೋ ಹೆಲಿಕಾಪ್ಟ್ರಲ್ಲಿ ಬರೋದು, ಬೇರೆ ವಿಲನ್ ಏನೋ ಬರೋದು ಅನ್ನೋದು. ಸೊ ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿ. ಶ್ರುತಿಯಮ್ಮ ಅಂತೂ ಎಕ್ಸ್ಟ್ರಾರ್ಡಿನರಿ. ಅವರು ಫಸ್ಟ್ ಟೈಮು ಐ ಥಿಂಕ್ ಬಜರಂಗಿ 2 ಏನೋ ಮಾಡಿದ್ದಾರೆ. ಹೌದು. ಬಟ್ ಅದನ್ನೆಲ್ಲ ಮೀರಿಸೋ ಅಂಥ ಕ್ಯಾರೆಕ್ಟರು. ಹೌದು. ನೀವು ಕೆಲವು ನೋಡಿರ್ಬೋದು, ಇಲ್ಲಿ ಯಾರು ಹೀರೋ ಅಲ್ಲ, ಯಾರು ವಿಲನ್ ಅಲ್ಲ, ಇದು ಹೀರೋ ಕಥೆನೇ ಅಲ್ಲ, ಕಥೆನೇ ಹೀರೋ. ಈಗ ನೀವು ಶ್ರುತಿಯಮ್ಮ ನೋಡಿದ್ರೆ ನಾನು ನೆಗೆಟಿವ್ ಆಗ್ತೀನಿ. ಹೌದು. ಅವರ ತಾಯಿ ಎಮೋಷನ್ನು, ಸೊ ಇವ್ನು ಮೋಸ ಮಾಡ್ಬಿಟ್ಟ ಅಂತ ನಾನು ಕೆಟ್ಟವನಾಗ್ತೀನಿ. ಆ್ಯಂಗಲ್ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಅವ್ರವ್ರು ಕರೆಕ್ಟಾಗಿರ್ತಾರೆ. ಸೊ ಇಲ್ಲಿ ನೆಗೆಟಿವ್ ಅಂದ ತಕ್ಷಣ ಓಕೆ ಒಂದು ಕೊಲೆ ಮಾಡ್ಬಿಡೋಣ, ಒಂದು ಫೈರ್ ಮಾಡ್ಬಿಡೋಣ, ಆಮೇಲೆ ಬಂದು ಹಿಂಗೆ ಕೂತ್ಕೊಳ್ಳೋಣ, ಇಲ್ಲ. ಡೈರೆಕ್ಟರ್ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾರೆಕ್ಟರೈಸೇಷನ್ ಒಂದೊಂದು ಮಾಡಿ. ಸೊ ಪ್ಲಸ್ ಏನು ಅಂದರೆ ಹ್ಯಾಂಗ್ ಮ್ಯಾನ್ ಅನ್ನೋದು ಆ ಒಂದು ಲೈನ್ ತೊಗೊಂಡ್ರು ಗೊತ್ತಾ, ಅದನ್ನ ಇಟ್ಕೊಂಡು ಬರೆದಾಗ ಹಿಂಗೆ ಬರೋದು. ಡೈರೆಕ್ಟರ್ ಅವಾಗಲೇ ಹೇಳ್ತಾರೆ ಸರ್, ಅಂದರೆ ಟೀಮ್ ವರ್ಕ್, ಲೈಕ್ ಹೀರೋ ಅಥವಾ ಡೈರೆಕ್ಟರ್ ಆ ಡಿಫ್ರೆನ್ಸ್ ಇದು ಇಲ್ಲದೆ. ಸೊ DTS ಸೌಂಡಿಂಗ್ ವಿಚಾರದಲ್ಲಿ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಈ ಡಿಸ್ಕಷನ್ಗಳು ಇದಿಷ್ಟು ಪ್ರಾಸೆಸ್ ಏನಕ್ಕೆ ಇಷ್ಟು ತೊಗೊಂಡಿದೆ, ಆಮೇಲೆ ಪ್ರೊಡಕ್ಷನ್ದೇನೋ ಸ್ವಲ್ಪ ಸಮಸ್ಯೆ ಆಯಿತು, ಮತ್ತು ಇನ್ನೊಬ್ರು ಯಾರೋ ಬಂದರು. ಸೊ ಇದೆಲ್ಲದಕ್ಕೂ ಸಾಥ್ ಕೊಟ್ಟು ನಿಂತ್ಕೊಂಡ್ರು. ಜೊತೆಗೆ ಒಂದು ಟೀಮ್ ವರ್ಕ್ ಆದಾಗ ಮಾತ್ರ ಈ ಥರದ್ದು ಆಗಕ್ಕೆ ಸಾಧ್ಯ ಅಂತ. ಸೊ ಆ ಒಂದು ವಿಚಾರಕ್ಕೆ ಸರ್, ಈಗ ಕೆಲವರು ಹೇಳ್ತಾರೆ, ಇವ್ರು ಇನ್ವಾಲ್ವ್ ಆಗಿಬಿಡ್ತಾರೆ, ಇದು ಇನ್ವಾಲ್ವ್ ಆದರೆ ಹಿಂಗಾಗುತ್ತೆ. ಏನಕ್ಕೆ ಇನ್ವಾಲ್ವ್ ಆಗ್ತಾರೆ ಅಂತಂದರೆ ಈ ರಿಸಲ್ಟ್ಸ್ಗೆ ಅಂತ. ಹೌದಾ ಸರ್? ಖಂಡಿತ. ನಾನು ಈ ಸಬ್ಜೆಕ್ಟ್ ತೊಗೊಂಬಂದಾಗ ನವೀನ್ ರೆಡ್ಡಿ ಅವ್ರ ಹತ್ರ, ಡೈರೆಕ್ಟರ್ ಹತ್ರ ಹೇಳ್ತೀನಿ. ಎಲ್ಲ ಹೇಳಿದ್ಮೇಲೆ ನನಗೆ ಫಸ್ಟ್ ಬರೋದೇ ಕತೆ ಇಂಪಾರ್ಟೆಂಟ್. ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿನಲ್ಲಿ ಮೇಲ್ ಹಾಕ್ಕೊಳ್ಳೋದು ಕತೆ. ದೆನ್ ಒಂದಿಷ್ಟು ಎಲ್ಲ ಇರುತ್ತೆ. ನನಗೆ ಆ ಲಾಸ್ಟು ಅಂದರೆ ಇದೆಷ್ಟು ಪ್ರಯಾರಿಟಿ ಆದಮೇಲೆ ಲಾಸ್ಟ್ ಅಂದರೆ ಒಂದು 20 ಲೈನ್ ಬಿಟ್ಬಿಡಿ, ಕೆಳಗಡೆ ಬರೋದೇ ರೆಮ್ಯುನರೇಷನ್ ಅಂದು. ನನಗೆ ಇಂಪಾರ್ಟೆನ್ಸೇ ಕೊಡೋಲ್ಲ. ನಮ್ಗೆ ಸೂಪರ್ ಸಬ್ಜೆಕ್ಟ್ ಮಾಡೋಣ, ಟೀಮ್ ವರ್ಕು ಎಲ್ಲ ಸೇರಿಕೊಂಡು. ಅವತ್ತು ನಾನು ಹೇಳ್ತೀನಿ ಅವ್ರಿಗೆ, ಡೈರೆಕ್ಟರ್ ನೀವು 1 ಹೆಜ್ಜೆ ಬನ್ನಿ, ನಾನು 10 ಹೆಜ್ಜೆ ಬರ್ತೀನಿ ಮುಂದೆ. ನೀವು 1 ಹೆಜ್ಜೆ ಮುಂದೆ ಬನ್ನಿ, ನಾನು 10 ಹೆಜ್ಜೆ ಮುಂದೆ ಇರ್ತೀನಿ, ನಿಮಗೆ ನಾನು ಕರ್ಕೊಂಬರ್ತೀನಿ ನನ್ನ ಶೋಲ್ಡ್ರ್ ಮೇಲೆ ಹಾಕ್ಕೊಂಡು. ಅವ್ರು ಪ್ರತಿ ಸಲನೂ ಹೇಳ್ತಾರೆ, ಸರ್ 10 ಹೆಜ್ಜೆ ಬಂದಿಲ್ಲ ಸರ್, 100 ಹೆಜ್ಜೆ ಎಲ್ಲ ಈಗ ದಾಟ್ಬಿಟ್ರಿ, ಕಿಲೋಮೀಟರ್ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಈ ಟೈಮಲ್ಲಿ ಎಸ್ಪೆಷಲಿ ಒಂದು 10 ವರ್ಷದಿಂದ ಬೇರೆಯೇ ಇತ್ತು, ಸಿನಿಮಾಗಳು ಬೇರೆ ಥರ ಇತ್ತು. ಇನ್ನು ಆಲ್ಮೋಸ್ಟ್ 800-900 ಥಿಯೇಟ್ರ್ಗಳಿತ್ತು, ಜನ ಥಿಯೇಟ್ರಿಗೆ ಬರ್ತಿದ್ರು. ಆಫ್ಟರ್ ಕೋವಿಡ್ ಇದೇನಾಗೋಯ್ತು ಅಂದರೆ OTT ಎಲ್ಲ ಸೆಟ್ ಆಗ್ಬಿಟ್ರಲ್ಲ, ಮನೆಯಿಂದ ಹೊರಗಡೆ ಒಂದು ಬರೋ ಇದೇ ಹೊಟ್ಟೋಯ್ತು, ಟಿ ವಿ ಆಯಿತು, ಎಲ್ಲನೂ ಅದಾದಮೇಲೆ ಈ ಟೈಮಲ್ಲಿ ಈ ಥರದ್ದೊಂದು ಸಬ್ಜೆಕ್ಟ್ ಮಾಡಬೇಕು ಅಂದರೆ ಖಂಡಿತ ನನ್ನ
ದಿಲ್ಲಿಂದನೂ ಮಾಡ್ಕೊಂಬಂದಿದ್ದೀನಿ. ಹೌದು ಬೇಸಿಕಲಿ ಆ ಬ್ಲಡ್ ಅಲ್ವಾ, ನಮ್ಮ ತಂದೆನೂ ಅದೇ ಥರ. ಎಷ್ಟೊಂದು ಸಲ ಇದು ಏನೋ ಪೇಮೆಂಟ್ ಕೊಡ್ಬೇಕು, ಎಷ್ಟೋ ಆಯಿತು ಬಿಡು ಬಾರ ರಜಾ ಮಾಡ್ಬಿಡೋಣ ಸಿನಿಮಾ ಮಾಡ್ಕೊಡ್ತೀನಿ ಬಾ ಅಂತ ಹಿಂಗೆ ಎಷ್ಟೋ ಮಾಡಿರೋದು. ನಂದು ಒಂದು ಎಷ್ಟೋ ರೆಮ್ಯುನರೇಷನ್ಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ. ಸರಿ ಆಯಿತು ಬಿಡಿ ಮಾಡೋಣ ಬಿಡಿ. ಸೊ ಒಂದು ಟೀಮ್ ವರ್ಕ್ ಈ ಟೈಮಲ್ಲಿ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಇದೊಂದು ಫ್ಯಾಮಿಲಿ. ಇದು ಫ್ಯಾಮಿಲಿಯಿಂದ ಹೊರಗಡೆ ಬರಬೇಕು. ನಾವೆಲ್ಲ ಅದನ್ನು ತೊಗೊಂಬಂದು ನಾವು ಈ ಫ್ಯಾಮಿಲಿ ಒಂದು ಒಳ್ಳೇದು ಏನೋ ಒಂದು ಬರುತ್ತೆ ಅಂದರೆ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದರೆ ಮಾತ್ರ ಈ ಥರ ಬರೋದು. ಆ್ಯಂಡ್ ನಾನು ಅದನ್ನೇ ಹೇಳಿದ್ನಲ್ಲ, ನನಗೆ ಫ್ರೀ ಹ್ಯಾಂಡ್ ಕೊಟ್ಟರು ಅಂತ. ಬೇಸಿಕಲಿ ನಾನು ಒಂದಿಷ್ಟು ಎಡಿಟಿಂಗ್ ಎಲ್ಲ ಕಲ್ತಿದ್ದೀನಿ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ತಂದೆಯಿಂದ ಬಂದಿರೋದು ಅವೆಲ್ಲ. ನನಗೆ ಇಟ್ ಇಸ್ ನಾಟ್ ನನಗೆ ನಾನು ತುಂಬಾ ಕಲ್ತಿಲ್ಲ ಅಂತ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಸ್ಟೀನ್ ಬೆಕ್ಕಲ್ಲ ಇತ್ತಲ್ಲ ಆ ಟೈಮಲ್ಲೆಲ್ಲ ಎಡಿಟ್ ಇದು ಹಿಂಗೆ ಅಂತ ಬಿಟ್ಟಿದ್ದಾರೆ. ಅದಾದಮೇಲೆ ಅಲ್ಲಿಂದ ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಓದು ಅಂದರೆ ಬರಲ್ಲ. ಐ ಅಬ್ಸರ್ವ್, ಐ ಟೇಕ್, ಐ ಗ್ರಾಸ್ಪ್. ಸೊ ಇದೆಲ್ಲ ಹೆಂಗೆ ಎಡಿಟ್ ಮಾಡ್ತಾರೆ, 24 ಫ್ರೇಮ್ಸ್ ಅಂದರೆ ಹೆಂಗೆ, ವೈ 24 ಫ್ರೇಮ್ಸು. ಆಮೇಲೆ ಕೆಲವು ಟಿ ವಿ ಎಲ್ಲ ನೀವು ನೋಡಿರ್ಬೋದು, ಹಳೆಯ ಟೈಮಲ್ಲಿ ಕ್ಯಾಮ್ರಾ ಇಟ್ಟರೆ ಒಳಗಡೆ ಟಿ ವಿ ಓಡ್ತಿರುತ್ತೆ, ಒಂದು ಬಾರ್ ಹೋಗ್ತಾ ಇರುತ್ತೆ. ಹೌದು, ಅದು ತುಂಬ ಜನಕ್ಕೆ ಏನಕ್ಕೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಟಿ ವಿ ಓಡೋದು 25 ಫ್ರೇಮ್ಸಲ್ಲಿ, ನಾವು ಪಿಕ್ಚರ್ ಓಡೋದು 24 ಫ್ರೇಮ್ಸಲ್ಲಿ. ಆ ಒನ್ ಫ್ರೇಮ್ ಡಿಫ್ರೆನ್ಸ್ಗೆ ನಿಮಗೆ 24 ಫ್ರೇಮ್ಸ್ ಪರ್ ಸೆಕೆಂಡ್ ಕಣ್ಣಿಗೆ ನಿಮಗೆ ಕಾಣಲ್ಲ. ಸೊ ದಟ್ ಇಸ್ ನಾರ್ಮಲ್. ನಾವು ಏನು ಮಾಡ್ತೀವಿ ಅದು 24 ಫ್ರೇಮ್ಸಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇದೆಲ್ಲ ನನಗೆ ಅಲ್ಲಿಂದನೇ ಬಂತು ನಾಲೆಜ್. ಸೊ ಆಲ್ ದೀಸ್ ಥಿಂಗ್ಸ್ ಎಲ್ಲ ಸೌಂಡ್ ಆಗಲಿ, ಬಿಕಾಸ್ ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ನಾನು. ಸೊ ನನಗೆ ಈ ಸೌಂಡು ಇದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದೆಲ್ಲ ಗೊತ್ತಿದ್ದು ನನಗೆ. ಡೈರೆಕ್ಟ್ರು ಕೆಲವು ಟೈಮಲ್ಲಿ ನನಗೆ ಬಿಟ್ಟಿದ್ರು, ಸರಿ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಇಲ್ಲಿ ಈಗೋ ಇರಲಿಲ್ಲ. ಇಲ್ಲ ನಾನು ಡೈರೆಕ್ಟ್ರು ನಾನೇ ಮಾಡಬೇಕು, ನಾನೇ ಓಕೆ ಮಾಡಬೇಕು, ಇವರೇನು ಹೇಳೋದು ಅದು ಇರಲಿಲ್ಲ. ನಾನೇನಾದರೂ ಪ್ಲಸ್ ಡೈರೆಕ್ಟರ್ ಇದಕ್ಕಿಂತ ಇದು ಚೆನ್ನಾಗಿದೆ ಅಂದರೆ ಓಕೆ ಸರ್ ಮಾಡೋಣ. ಈಗ ಅವ್ರೇನಾದರೂ ನಾನೇನಾದರೂ ಸರ್ ಇಲ್ಲ ಅಂದ್ರೆ ಇಲ್ಲ ಇದು ಅಂತ ಅರ್ಥ, ಓಕೆ ಸರಿ ಡೈರೆಕ್ಟರ್ ಕರೆಕ್ಟ್ ಇದು ಅಂತೆ. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವುದೇ ಈಗೋ ಇಲ್ಲದೆ ಮಾಡಿದ್ವಿ. ಅದು ತುಂಬ ಪ್ಲಸ್ ಆಯಿತು ನಮಗೆ. ಆ್ಯಂಡ್ ಒಂದಷ್ಟು ಕಾಕತಾಳೀಯಗಳು ಆಗಿದೆ ಅಂತ ಸರ್, ಅಂದರೆ ಜಿದ್ದು ಮತ್ತು ಇದು ಸೇಮ್ ಡೇಟ್. ಹೌದು. ಆ್ಯಂಡ್ ಹೌದು, ಆ್ಯಕ್ಷನ್ ಸೀಕ್ವೆನ್ಸು ನೀವು ಅದು ಖಚಿತ ಇದು ತೊಗೊಂಡೋಗೋದು ಆ ಒಂದು ಇದರ ಬಗ್ಗೆ. ವಿಕ್ರಮ್ ಮಾಸ್ಟರ್ ಹೋದೇನೆ, ವಿಕ್ರಮ್ ಮೋರ್ ಮಾಸ್ಟರು, ಅಫ್ಕೋರ್ಸ್ ಅವಾರ್ಡ್ ವಿನ್ನರ್ ಅವರು. ಅವ್ರು ಬರ್ತಾರೆ, ಆ್ಯಡ್ ಆಗ್ತಾರೆ ಸಿನಿಮಾ, ಡೈರೆಕ್ಟರ್ ಕತೆ ಎಲ್ಲ ಹೇಳ್ಬಿಡ್ತಾರೆ. ಆಯಿತು ಏನು ಮಾಡಬೇಕು ಸೀಕ್ವೆನ್ಸು ಅಂತೆಲ್ಲ ಬರುತ್ತೆ. ಸೊ ವಿಕ್ರಮ್ ಮಾಸ್ಟರ್ ಹತ್ರ ಡಿಸ್ಕಸ್ ಮಾಡ್ತೀವಿ ನಾವು, ಏನು ಮಾಡೋಣ ಮಾಸ್ಟರ್ ಹಂಗೆ ಅಂದಾಗ ಅವರು ಒಂದಿಷ್ಟು, ಯಾಕಂದ್ರೆ ಸಿನಿಮಾಯಿಂದ ಹೊರಗಡೆ ಇರ್ತಾರಲ್ಲ, ಅವರೊಂದು 300-400 ಫೈಟು ಐ ಥಿಂಕ್, ನನಗೆ ಗೊತ್ತಿಲ್ಲ ಎಷ್ಟು, ಆಲ್ಮೋಸ್ಟ್ ನಾನು ಮೇ ಬಿ ನಂಬರ್ಸ್ ರಾಂಗ್ ಆಗಿರ್ಬೋದು. ಅಂದರೆ ದಿನ ಫೈಟ್ ಮಾಡ್ಕೊಂಡು ಬರ್ತಿರೋದು ಸಬ್ಜೆಕ್ಟಲ್ಲಿ ಅದೇನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ನಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಅಲ್ಲೆಲ್ಲೋ ಮಾಡಿರ್ತಾರೆ, ಅದೆಲ್ಲ ಬಂದುಬಿಟ್ಟಿರ್ತಲ್ಲ. ಸೊ ಅವ್ರು ಬಂದು ಹೇಳ್ತಾರೆ, ಮಾಸ್ಟರ್ ಇದು ಆ ಸಿನಿಮಾ ಅಲ್ಲ ಮಾಸ್ಟರ್ ಅಂತ, ಇದು ಬೇರೆನೇ ಮಾಸ್ಟರ್ ಸ್ಟೈಲ್ ಇದು ಅಂತೇಳಿ ಒಂದಿಷ್ಟು ನಾನು ರೆಫರೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾಸ್ಟರು ಏನು ಮಾಡ್ತಾರೆ ಅಂದರೆ, ಸರ್ ಕರೆಕ್ಟು, ನೀವು ಯಾಕಂದರೆ ಯು ಆರ್ ಲಿವಿಂಗ್ ದಟ್ ಕ್ಯಾರೆಕ್ಟರ್, ನಿಮ್ಗೆ ಇನ್ನೂ ಬೆಟರ್ ಗೊತ್ತಿರುತ್ತೆ, ಫೀಡ್ಬ್ಯಾಕ್ ತಗೊತಾರೆ. ಅಲ್ಲಿ ಒಂದಿಷ್ಟು ಚೇಂಜ್ ಮಾಡ್ತೀನಿ, ಬ್ರೇಕ್ ಮಾಡೋದು. ಅಂದರೆ ಆ ಫೈಟ್ ಬಂದು ಇಲ್ಲಿಗೆ ಸೀನ್ ಬಂದುಬಿಡ್ಲಿ, ಆ ಕೂತ್ಕೊಂಡು ಪಿಂಡ ತಿನ್ನೋದೆಲ್ಲ ಆಗಲಿ. ತಿರ್ಗಾ ಫೈಟ್ ಸ್ಟಾರ್ಟ್ ಆದಾಗ ಆಮೇಲೆ ಶ್ರುತಿ ಡಂಗ್ ಅಂತ ಹೊಡಿಯೋದು, ಅಲ್ಲೊಂದು ಬ್ರೇಕ್ ಕೊಡೋದು. ಸೊ ಯಾವತ್ತೂ ಗ್ರಾಫ್ ಹಂಗೆ ಬಂದರೆ ನೆಕ್ಸ್ಟ್ ಗ್ರಾಫು ಇಲ್ಲಿದೆ ಅಂದರೆ ನಾವು ಇದನ್ನು ಮತ್ತೆ ಇಲ್ಲಿಗೆ ತೋರಿಸ್ಬೇಕು ಅಂದರೆ ಇದೇ ಲೈನಲ್ಲಿ ಹೋದರೆ ನಿಮ್ಗೆ ಗೊತ್ತಾಗಲ್ಲ ಡಿಫ್ರೆನ್ಸು. ಯು ಹ್ಯಾವ್ ಟು ಡ್ರಾಪ್ ಮಾಡಿ ಮತ್ತೆ ಎತ್ಕೋಬೇಕು ಅಂತ ಮಾಡಿ ಜಿದ್ದುದೊಂದು. ಯಾಕಂದರೆ ಇವನು ರಾಕ್ಷಸ ಆಗ್ತಾನಲ್ಲಿ, ಆ ರಾಕ್ಷಸನಾಗಿ ಪರಿವರ್ತನೆ ಆದಾಗ ಆ ಡಿಫ್ರೆನ್ಸ್ ಕಾಣಿಸ್ಬೇಕಲ್ಲ. ಮೃಗ, ಮನುಷ್ಯ, ರಾಕ್ಷಸ. ಸೊ ಮೃಗ ಬಂದು ಅಲ್ಲಿ ಕಚ್ತಾನೆಲ್ಲ ಮಾಡ್ತಾನೆ, ಬಟ್ ರಾಕ್ಷಸ ಅದೊಂದು ಫೈನಲ್ ಆ ರಾಕ್ಷಸ ಆದ ಅನ್ನೋದು ಆಪೋಸಿಟ್ ಇಲ್ಲವ್ರಿಗೆ ಗೊತ್ತಾಗಬೇಕಲ್ಲ ಅಂತೇಳಿ ಕರೆಕ್ಟಾಗಿ ನಾನು ಹುಡುಕ್ತಿರ್ತೀನಿ. ಅದು ನನ್ನ ಮೈಂಡಲ್ಲಿ ತುಂಬ ಇತ್ತದು, ಅದನ್ನು ಯೂಸ್ ಮಾಡ್ಕೋಬೇಕೆಲ್ಲಾದರೂ ಅಂತ. ಎಕ್ಸಾಕ್ಟಾಗಿ ಸಿಗುತ್ತೆ. ನಾನು ಫಸ್ಟೇ ಡೈರೆಕ್ಟ್ರಿಗೆ ಹೇಳಿರ್ತೀನಿ, ಡೈರೆಕ್ಟ್ರ್ ಇದು ಸೆನ್ಸಾರ್ ಆಗ್ಬೋದು, ಕಟ್ ಮಾಡ್ಬೋದು ಅಂತ. ಶ್ರುತಿ ಅಮ್ಮನೂ ಇರ್ತಾರೆ ಆ ಶೂಟ್ ಟೈಮಲ್ಲಿ, ಅಲ್ಲೇ ಒಂದಿಷ್ಟು ನನಗೆ ಡೈರೆಕ್ಟ್ರ್ ಅದನ್ನೇ ಹೇಳಿದ್ನಲ್ಲ, ತುಂಬ ಸಪೋರ್ಟ್. ಈಗೋ ಇಲ್ಲದೆ ಕೆಲಸ ಮಾಡಿದಾಗ ಕೆಲವು ಶಾರ್ಟ್ಸ್ ಎಲ್ಲ ನಾನೇ ಕಂಪೋಸ್ ಮಾಡಿಬಿಡ್ತೀನಿ, ಸರ್ ಮಾಸ್ಟರ್ ಇದು ಮಾಡೋಣ, ಇಲ್ಲ ನೀವು ಹೇಳಿ, ನೀವು ಎಕ್ಸ್ಪ್ಲೇನ್ ಮಾಡಿ, ಇದು ಬೆಟರ್ ಬರ್ತಿದೆ ಇನ್ನು. ಈ ಮಾದೇವನಿಗೆ ಅವನು ಹೆಂಗೆ ಬಿಹೇವ್ ಮಾಡ್ತಾನಂದು ಅವ್ರಿಗೂ ಇಷ್ಟ ಆಯಿತು. ಇಲ್ಲ ನೀವು ಮಾಡಿ ಕೆಲವೆಲ್ಲ ಮಾಡಿ. ಸೊ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೊಂದು ಶಾರ್ಟ್ ಹೇಳ್ತೀನಿ ನಾನು, ಹಿಂಗೆ ಮಾಡೋಣ ಅಂತ.
ಸೆನ್ಸರ್ ಆಗ್ಬಿಡುತ್ತಲ್ಲ ಅಂತ. ಇಲ್ಲ ನೋಡೋಣ ಬಿಡಿ, ಯಾಕಂದರೆ ರಾಕ್ಷಸ ರೂಪ ಅದು ತೋರಿಸ್ಬೇಕು, ಅವತಾರ ಹಂಗೆ ಬರ್ತಿದೆ ಅಂದರೆ ಹಂಗೆ ತೋರಿಸ್ಬೇಕು ಅಂತೇಳಿ ಮಾಡ್ತೀನಿ ಅಂತ. ನಾನು ಫ್ರೇಮ್ ಇಟ್ಟಿರ್ತೀನಿ, ಹಿಂಗೆ ಗಿಡಕ್ಕೆ ಹೇಳ್ತೀನಿ ಹಿಂಗೆ ಇಷ್ಟು ಇಡಿ ಅಂತ. ಮ್ಯಾಕ್ಸಿಮಮ್ ನೀವು ನೋಡಿ ಇಷ್ಟಿಷ್ಟೆಲ್ಲ ಇರುತ್ತೆ. ಬಿಕಾಸ್ ನಿಮಗೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲೂ ಡೈವರ್ಟ್ ಆಗೋಕ್ಕೆ ಬಿಡಲ್ಲ ನಾವು, ಕಣ್ಣಲ್ಲೇ ಇರಬೇಕು ಅವನು. ಅದು ಅಂತ ಹಿಂಗೆ ಎದ್ದೇಳ್ತೀನಿ. ಅಲ್ಲಿ ಶ್ರುತಿಮಾನೂ ನೋಡ್ಬಿಟ್ಟು ಮೊನ್ನೆ ಏನು ಇದು ಅಪ್ಪ ನನಗಿಲ್ಲೇ ಈ ಮಾನಿಟ್ರಲ್ಲಿ ಹಿಂಗೆ ಕಾಣುತ್ತೆ ಅಂದರು. ಇಲ್ಲ ಅದು ನೋಡಿ ಅಂಥೇಳಿ ಅದಾದಮೇಲೆ ಒಂದಿಷ್ಟು CG ವರ್ಕು ಅದು ಇದು ಹಿಂದೆ ಶಿವ ಬರೋದು ಇದೆಲ್ಲ ಕುತ್ಕೊಂಡು ಮಾಡಿರ್ತೀವಿ. ಅಲ್ಲಿ ಇಂಟರ್ವ್ಯೂಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಹೇಳೋಕ್ಕೆ. ಎಮೋಷನ್ ಕರುಳಿನ ಕೂಗು, ಆ್ಯಕ್ಷನ್ ಜಿದ್ದು, ಇದು ಎರಡೂ ತಗೊಂಡಿರೋದು. ಯಾಕಂದರೆ ಕರುಳಿನ ಕೂಗು ಅದು ಆ ಸಿನಿಮಾ ನೋಡಿದವರೇ ಇಲ್ಲ, ಆ ಟೈಮಲ್ಲಿ ಇಷ್ಟಪಡ್ದವರೇ ಇಲ್ಲ, ಆ ಎಮೋಷನ್ ಸಿನಿಮಾ. ಜಿದ್ದು 1994 ಅವ್ರ ಅಭಿಮಾನಿಗಳು ದಟ್ ವಾಸ್ ದಿ ಬಾಕ್ಸ್ ಆಫೀಸ್ ಹಿಟ್ ಆಗ್ಬಿಟ್ಟಿತ್ತು ಆ ಸಿನಿಮಾ. ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ ಪವರ್ಫುಲ್ಲು. ನನಗೆಲ್ಲೋ ಒಂದು ಕಡೆ ಇದು ಆ ಸ್ಟೈಲಲ್ಲಿ ಇತ್ತಲ್ಲ ಸಿನಿಮಾ, ಅದಕ್ಕೆ ಅದನ್ನು ತಗೊಂಡು ಮಾಡಿ ಇವತ್ತು ಅದು ತುಂಬ ದೊಡ್ಡ ನನಗೆ ಯಶಸ್ಸು ಕೊಟ್ಟಿದೆ. ಆ್ಯಂಡ್ ಇನ್ನೊಂದು ವಿಷಯ ನನಗೆ ಗೊತ್ತಿರಲಿಲ್ಲ, ನಮ್ಮ ವೆಂಕಿ ಅವ್ರಿಗೆ ಮೆಸೇಜ್ ಬರುತ್ತೆ, ದೊಡ್ಡ ಬಾಸು ಸಿನಿಮಾ ಗೊತ್ತಾ ನಿಮಗೆ ವಿಷಯ ಏನು ಅಂತ ಹೇಳಿ. ಏನು ಜೂನ್ 6 ಜೂನ್ 6ನೇ ತಾರೀಕು 1984 ರಿಲೀಸ್ ಆಗಿರೋ ಸಿನಿಮಾ ಜೂನ್ 6ನೇ ತಾರೀಕು 2025 ರಿಲೀಸ್ ಆಗ್ತಿದೆ. ಸೇಮ್ ಡೇಟ್ ರಿಲೀಸ್ ಆಗ್ತಿದೆ ಅಂತ. ಮೇ ಬಿ ಅದು ಅವ್ರ ಆಶೀರ್ವಾದ,